ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ವೀರೇಶ್ ಕುಮಾರ್. ನಮ್ಮ ಇವತ್ತಿನ ಟಾಪಿಕ್ ಬಂದು ಹೌ ಟು ಪ್ರಿಪೇರ್ ಫಾರ್ ದ 10th ಎಕ್ಸಾಮಿನೇಷನ್ಸ್, ಸ್ಟ್ರಾಟಜಿಕ್ ಪ್ಲಾನಿಂಗ್ ಫಾರ್ ದ 10th ಎಕ್ಸಾಮಿನೇಷನ್ಸ್. SSLC ಎಕ್ಸಾಮಿನೇಷನ್ ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿ ಎಜುಕೇಷನ್ ಲೈಫಲ್ಲಿ ತುಂಬ ಪ್ರಮುಖವಾಗಿರುವಂಥದ್ದು. ನಮ್ಮ ಜನ್ರೇಷನಿಂದ ನಿಮ್ಮ ಜನ್ರೇಷನ್ವರೆಗೂ ಕೂಡ ನಮ್ಮ ಎಲ್ಲ ಟೀಚರ್ಸ್ ಹೇಳಿರುವಂಥದ್ದು 10ನೇ ತರಗತಿ 10th SSLC ವಿಲ್ ಬಿ ದ ಟರ್ನಿಂಗ್ ಪಾಯಿಂಟ್ ಆಫ್ ಅವರ್ ಲೈಫ್ ಅಂತ ಹೇಳ್ಬಿಟ್ಟು, ಆ ಟರ್ನಿಂಗ್ ಪಾಯಿಂಟ್ ಆಫ್ ಅವರ್ ಲೈಫ್ನ ಹೇಗೆ ನಾವು ಈಸಿಯಾಗಿ ಅಚೀವ್ ಮಾಡೋದು, ಈಸಿಯಾಗಿ ಕ್ರಾಕ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಸೊ ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಪೋಸ್ ನೀವು ನೋಡ್ತಾ ಇರೋದು ಪೇರೆಂಟ್ಸ್ ಆಗಿದ್ದರೆ ಈ ವಿಡಿಯೋವನ್ನು ನಿಮ್ಮ 10ನೇ ತರಗತಿ ಓದ್ತಿರುವಂತಹ ಮಕ್ಕಳಿಗೆ, ಸ್ನೇಹಿತರಿಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ವಿದ್ಯಾರ್ಥಿಗಳು ಪಾಸ್ ಆಗೋದು ತುಂಬ ಮುಖ್ಯ ಆಗಿರುತ್ತೆ. ವಿದ್ಯಾರ್ಥಿಗಳು ಪಾಸ್ ಆದರೆ ನಮಗೆ ತುಂಬ ಖುಷಿ ಇರುತ್ತೆ ಸ್ನೇಹಿತರೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡೋದು ಬೇಡ. ಓಕೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನೀಗ ವಿದ್ಯಾರ್ಥಿಗಳ ಕುರಿತು ಮಾತಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರೋ ಹಾಗೆ ಸ್ಮಾರ್ಟ್ ವರ್ಕ್ ಈಸ್ ಬೆಟರ್ ದೆನ್ ಹಾರ್ಡ್ ವರ್ಕ್. ಸೊ ಸ್ಮಾರ್ಟ್ ವರ್ಕ್ ಮಾಡಿಬಿಟ್ಟು ಎಕ್ಸಾಮಿನೇಷನ್ನ ಕ್ರಾಕ್ ಮಾಡೋದು ತುಂಬ ಈಸಿ ಆಗಿರುತ್ತೆ. ಹಾರ್ಡ್ ವರ್ಕ್ ಮಾಡೋದಕ್ಕಿಂತ, ಪ್ರೆಷರ್ ತಗೊಳ್ಳೋದಕ್ಕಿಂತ ಈಸಿಯಾಗಿರುತ್ತೆ. ಸೊ ಈಸಿಯಾಗಿ ಸ್ಮಾರ್ಟ್ ವರ್ಕ್ ಮಾಡಿ, ಸ್ಮಾರ್ಟ್ ಪ್ಲಾನ್ ಪ್ರಿಪ್ರೇಷನ್ ಮಾಡಿಬಿಟ್ಟು ಹೇಗೆ ಪಾಸ್ ಆಗೋದು ಅನ್ನೋದು ಎಲ್ಲ ವಿದ್ಯಾರ್ಥಿಗಳ ಡೌಟ್ ಆಗಿರುತ್ತೆ. ಸೊ ನಾನಿವಾಗ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಮಗೆ ಮಾರ್ಚ್ 18ನೇ ತಾರೀಕು ಇಲ್ಲಿಂದ ಆಲ್ಮೋಸ್ಟ್ 70 ಡೇಸ್ ಟೈಮ್ ಇದೆ, 70 ದಿನ ಟೈಮ್ ಇದೆ. ಆ 70 ದಿನನ ನಾವು ಯಾವ ರೀತಿ ಯೂಟಿಲೈಸ್ ಮಾಡ್ಕೊಂಡ್ಬಿಟ್ಟು ಎಕ್ಸಾಮಿನೇಷನ್ನ ಕ್ರ್ಯಾಕ್ ಮಾಡೋದು, 70 ಡೇಸ್ನ ಡಿವೈಡ್ ಮಾಡಿ ಟೈಮ್ ಟೇಬಲ್ ಪ್ರಿಪ್ರೇಷನ್ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ಬ್ರೇಕ್ ದ ಸಿಲೆಬಸ್. ಟೋಟಲ್ ನಿಮ್ಮ ಸಿಲೆಬಸ್ನ ಬ್ರೇಕ್ ಮಾಡಬೇಕು. ಚಿಕ್ಕ ಚಿಕ್ಕ ಪಾರ್ಟ್ಗಳಾಗಿ ವಿಂಗಡಣೆ ಮಾಡಿಕೊಂಡು ಅದನ್ನು ನಾವು ಕಂಪ್ಲೀಟ್ ಮಾಡ್ತಾ ಹೋಗಬೇಕು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಓವರ್ ಆಗಿ ಒಂದೇ ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಅದನ್ನೆಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳೋದನ್ನು, ಟಿಪ್ಸ್ನ ಫಾಲೋ ಮಾಡಿ. ನಿಮಗೆ ಎಕ್ಸಾಮಿನೇಷನ್ ತುಂಬ ಈಸಿ ಆಗುತ್ತೆ. ಓಕೆ, ಸ್ಮಾಲ್ ಟಾರ್ಗೆಟ್ಸ್ ಇದ್ದರೆ ಫಿಯರ್ ಕಡಿಮೆ ಇರುತ್ತೆ ಮತ್ತು ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ವಿ ನೀಡ್ ಟು ಡೂ ದ ಸ್ಮಾರ್ಟ್ ವರ್ಕ್ ವಿತ್ ದ ಸ್ಮಾಲ್ ಟಾರ್ಗೆಟ್ಸ್. ಓಕೆ, ನಮಗೆ ಈಗ 6 ಸಬ್ಜೆಕ್ಟ್ಸ್ ಇರುತ್ತೆ. 6 ಸಬ್ಜೆಕ್ಟ್ನ ಸಿಲೆಬಸ್ನ ತಗೊಳ್ಳಿ. 6 ಸಬ್ಜೆಕ್ಟ್ ಸಿಲೆಬಸ್ಗಳನ್ನು ಸಪ್ರೇಟಾಗಿ ಇಟ್ಕೊಂಡು ಒಂದೊಂದೇ ಸಬ್ಜೆಕ್ಟ್ನ, ಒಂದು ಸಬ್ಜೆಕ್ಟ್ನ ಹಲವಾರು ಭಾಗಗಳಾಗಿ ವಿಂಗಡಿಸ್ಬೇಕು. ಅಂದರೆ ಈಗ ಒಂದು ಸಬ್ಜೆಕ್ಟಲ್ಲಿ 10th ಫಸ್ಟ್ ಸಬ್ಜೆಕ್ಟಲ್ಲಿ 10 ಚಾಪ್ಟರ್ ಇದೆ ಅಂತ ತಿಳ್ಕೊಂಡ್ರೆ 10 ಚಾಪ್ಟರ್ನ ನಾವು 7 ಡೇಸ್ಗೆ ಡಿವೈಡ್ ಮಾಡಿ. ಓಕೆ, ನಾವೀಗ ಪ್ಲಾನ್ ಮಾಡೋಕೆ ಹೊರಟಿರೋದು ಒಂದೊಂದು ಸಬ್ಜೆಕ್ಟ್ನ 7 ದಿನದಲ್ಲಿ ಕಂಪ್ಲೀಟ್ ಮಾಡಬೇಕು. 7 ಡೇಸಲ್ಲಿ ಒಂದು ಸಬ್ಜೆಕ್ಟ್ ಹ್ಯಾಸ್ ಟು ಬಿ ಕಂಪ್ಲೀಟೆಡ್. ಓಕೆ, ಆ ಪ್ಲಾನ್ ಮೇಲೆ ನಾವೀಗ ವರ್ಕ್ ಮಾಡೋಣ. ಸೊ ಫಸ್ಟ್ ಕಂಪ್ಲೀಟ್ ಮಾಡುವಂಥ ಸಬ್ಜೆಕ್ಟ್ ಯಾವುದೇ ಆಗಿರಲಿ ನಿಮಗೆ ತುಂಬ ಈಸಿಯದ್ದಾಗಿರಬೇಕು. ನನ್ನ ಪ್ರಿಫರೆನ್ಸ್ ಬಂದ್ಬಿಟ್ಟು ಲ್ಯಾಂಗ್ವೇಜ್ ಹೇಳ್ತೀನಿ ನಾನು. ಕೆಲವರಿಗೆ ಕನ್ನಡ ಮಾತೃಭಾಷೆ, ಕೆಲವರಿಗೆ ತೆಲುಗು ಮಾತೃಭಾಷೆ, ಕೆಲವರಿಗೆ ಹಿಂದಿ ಮಾತೃಭಾಷೆ ಆಗಿರುತ್ತೆ, ಕೆಲವರಿಗೆ ಸಂಸ್ಕೃತ ಮಾತೃಭಾಷೆಯಾಗಿ ಆಯ್ಕೆ ಮಾಡ್ಕೊಂಡಿರ್ತೀರ. ಆ ಆಯ್ಕೆ ಮೇಲೆ ನಿಮ್ಮ ಸಬ್ಜೆಕ್ಟ್ನ ನೀವು ಚೂಸ್ ಮಾಡ್ಕೊಳ್ಳಿ. ಫಸ್ಟ್ ಸಬ್ಜೆಕ್ಟ್ ವಿಚ್ ಎವರ್ ಈಸ್ ವೆರಿ ಈಸಿ ಫಾರ್ ಯು. ಯಾವ ಸಬ್ಜೆಕ್ಟ್ ಆದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ಯಾವ ಸಬ್ಜೆಕ್ಟ್ ಆದರೆ ಈಸಿಯಾಗಿ ನಾನು ಫಿನಿಷ್ ಮಾಡಾಕ್ತೀನಿ ಅನ್ನುವಂಥ ಸಬ್ಜೆಕ್ಟ್ನ ಫಸ್ಟ್ ತಗೊಳ್ಳಿ. ಫಸ್ಟ್ 7 ಡೇಸ್ಗೆ ಅದನ್ನು ಡಿವೈಡ್ ಮಾಡಿ. ಸಪೋಸ್ ಆ ಸಬ್ಜೆಕ್ಟಲ್ಲಿ 10 ಚಾಪ್ಟರ್ ಇದ್ದರೆ 7 ಡೇಸ್ಗೆ ಅದನ್ನು ಡಿವೈಡ್ ಮಾಡಿ ಎವ್ರಿ ಡೇ ಒಂದೂವರೆ ಚಾಪ್ಟರ್ನ ನೀವು ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ನಂಬರ್ 1 ಬಂದು, ಪ್ರತಿಯೊಬ್ಬರು ಸಿಟ್ ಇನ್ ಅ ಸೈಲೆಂಟ್ ಪ್ಲೇಸ್. ಯಾವುದೇ ಡಿಸ್ಟರ್ಬೆನ್ಸು, ಗಲಾಟೆ, ಜೋರಾಗಿ ಕೂಗಾಡುವಂಥ ಶಬ್ದಗಳು ಇರದೇ ಇರುವಂಥ ಒಂದು ಸ್ಥಳದಲ್ಲಿ ಕೂತ್ಕೊಳ್ಳೋದನ್ನು ಫಸ್ಟು ಅಭ್ಯಾಸ ಮಾಡಿ. ಒಳ್ಳೆ ಸ್ಥಳವನ್ನು ನಿಮ್ಮ ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಳ್ಳ್ರಿ. ಡೈಲಿ ಸ್ಟಡಿ ಫಾರ್ಮುಲಾ ಬಂದ್ಬಿಟ್ಟು 3-to-1 ಫಾರ್ಮುಲಾವನ್ನು ಅಪ್ಲೈ ಮಾಡಿ. 3 hours ಮತ್ತು 2 hours ಪ್ಲಸ್ 1 hour, ಟೋಟಲ್ 5 hours ಒಂದು ದಿನಕ್ಕೆ ಫಿಕ್ಸ್ ಮಾಡ್ಕೊಳ್ರಿ. ಮಾರ್ನಿಂಗು ಈವ್ನಿಂಗು ಸೇರಿಬಿಟ್ಟು ಟೋಟಲ್ 5 hours ನೀವು ಫಿಕ್ಸ್ ಮಾಡ್ಕೊಳ್ಳಿ. 3-to-1 ಫಾರ್ಮುಲಾ. 3 hours ಬಂದು ನ್ಯೂ ಸಬ್ಜೆಕ್ಟ್ನ ನೀವು ಪ್ರಿಪೇರ್ ಆಗೋದು. ಓಕೆ, ನ್ಯೂ ಲರ್ನಿಂಗ್.
ಇವತ್ತೇ ಓದ್ತಾ ಇರುವಂಥ ಟಾಪಿಕ್ ಆಗಿರ್ಬೇಕು ಅದು 3 ಅವರ್ಸ್ ನೀವು ಮಾಡಿ. ಎರಡನೇದು ಬಂದ್ಬಿಟ್ಟು ರಿವಿಷನ್ ಆ 3 ಅವರ್ಸಲ್ಲಿ ಏನು ಓದಿರ್ತೀರ ಅದನ್ನು ರಿವಿಷನ್ ಆಗಿ 2 ಅವರ್ಸ್ ಮಾಡಬೇಕು. ಅದಾದ ನಂತರ 1 ಅವರ್ ಎಕ್ಸಾಮಿನೇಷನ್ ಪ್ರಾಕ್ಟೀಸ್ ಮಾಡಿ, ಅಂದರೆ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಆ ರೈಟಿಂಗ್ ಪ್ರಾಕ್ಟೀಸಲ್ಲಿ ನೀವು ಶಾರ್ಟ್ ನೋಟ್ಸ್ಗಳನ್ನು ರೆಡಿ ಮಾಡ್ಕೊಳ್ಳಿ. ಶಾರ್ಟ್ ನೋಟ್ಸ್ ಹೇಗೆ ರೆಡಿ ಮಾಡೋದು ಅಂತಂದರೆ, ನಾವು 3 ಅವರ್ಸ್ ನಾವು ಇವತ್ತು ಓದಿರ್ತೀವಿ, ಅದಾದ ನಂತರ 2 ಅವರ್ಸ್ ರಿವಿಷನ್ ಮಾಡಿರ್ತೀವಿ. ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು. ಸೊ ಅದನ್ನು ರೈಟಿಂಗ್ ಪ್ರಾಕ್ಟೀಸ್ ಆಗುತ್ತೆ, ಪ್ಲಸ್ ಶಾರ್ಟ್ ನೋಟ್ಸ್ ಕೂಡ ಆಗುತ್ತೆ. ಹೀಗೆ ಮಾಡೋದ್ರಿಂದ ಈ 5 ಅವರ್ಸ್ ಪ್ಲ್ಯಾನ್ಡ್ 5 ಅವರ್ಸ್ ಕ್ಯಾನ್ ಬೀಟ್ ಅನ್ಪ್ಲ್ಯಾನ್ಡ್ 10 ಅವರ್ಸ್. ನೀವು 10 ಅವರ್ ಅಥವಾ 15 ಅವರ್ 20 ಅವರ್ ಕೇವಲ 4 ಗಂಟೆ ನಿದ್ದೆ ಮಾಡಿಬಿಟ್ಟು ನಾನು ಉಳಿದಿರೋ ಟೈಮೆಲ್ಲ ಓದಿ ನಾನು ಒಳ್ಳೆ ರ್ಯಾಂಕಿಂಗ್ ಬರ್ತೀನಿ ಅನ್ನೋದನ್ನು ಈ 5 ಅವರ್ಸ್ ಬೀಟ್ ಮಾಡುತ್ತೆ. ಹೇಗೆ ಅಂದರೆ ಇಟ್ ಈಸ್ ವೆಲ್ ಪ್ಲ್ಯಾನ್ಡ್. ಓಕೆ, 3 ಅವರ್ಸ್ ವಿಲ್ ಬಿ ನ್ಯೂ ಟಾಪಿಕ್, 2 ಅವರ್ಸ್ ರಿವಿಷನ್ ಆಫ್ ದ ಸೇಮ್ ಟಾಪಿಕ್, 1 ಅವರ್ writing practice of the studied and revision done topic. ಓಕೆ, ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ ಅಂದರೆ 7 ಡೇಸಲ್ಲಿ ಒಂದು ಸಬ್ಜೆಕ್ಟ್ ಕಂಪ್ಲೀಟ್ ಆಗಿದ ತಕ್ಷಣ ಒಂದು ಬಫರ್ ಡೇ ಅಂತ ಇಟ್ಕೊಳ್ಳಿ. ಆ ಬಫರ್ ಡೇನಲ್ಲಿ ಯಾವುದೇ ರೀತಿ ಓದುವಂಥ ಅವಶ್ಯಕತೆ ಇಲ್ಲ, ಮೀನ್ಸ್ ಲೀವ್ ತೊಗೊಳ್ಳೋ ಥರ. ಓಕೆ, ಇಟ್ ವಿಲ್ ಬಿ ರಿಫ್ರೆಶ್ ಯುವರ್ ಮೈಂಡ್. ನೀವು ಓದೋವಾಗ ಕೂಡ 3 ಅವರ್ಸ್ 2 ಅವರ್ಸ್ ಪ್ಲಸ್ 1 ಅವರ್ ನಾನು ಏನು ಹೇಳಿದ್ದೀನಲ್ಲ ಅದರಲ್ಲಿ ಹಾಫ್ ಆನ್ ಅವರ್ ಆಗಿದ ತಕ್ಷಣ ಜಸ್ಟ್ ಒಂದು ಸಣ್ಣ ಬ್ರೇಕ್, 5 to 10 ಮಿನಿಟ್ಸ್ ಬ್ರೇಕ್, ಟೀ ಕಾಫಿ ಕುಡಿಯೋದಾಗಿರ್ಬೋದು, ಮೈಂಡ್ ರಿಫ್ರೆಶ್ ಮಾಡ್ಕೊಳ್ಳೋದಾಗಿರ್ಬೋದು, ಸೈಲೆಂಟಾಗಿ ಕೂತ್ಕೊಳ್ಳೋದಾಗಿರಬಹುದು, ಈ ಥರ ಮಾಡಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತಂದರೆ, ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಸಿಟ್ಟಿಂಗಲ್ಲಿ ಯಾವುದಾದ್ರೂ ಟಫ್ ಟಾಪಿಕ್ ಇದ್ದರೆ ಅದರ ಮೇಲೇ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಸೊ ಆ ಥರ ಜಾಸ್ತಿ ಟೈಮ್ನ ಒಂದೇ ಟಾಪಿಕ್ ಮೇಲೆ ಎಫರ್ಟ್ ಆಗಿಬಿಟ್ಟು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದನ್ನು ಬಿಟ್ಬಿಡಿ. ಅದನ್ನು ಕಂಪ್ಲೀಟ್ ಮಾಡಿ. ಫಸ್ಟ್ ಸಿಲೆಬಸ್ನ ಕಂಪ್ಲೀಟ್ ಮಾಡೋದನ್ನು ನಾವು ಕಲಿಬೇಕು. ಫಸ್ಟ್ 7 ಡೇಸಲ್ಲಿ ಸಿಲೆಬಸ್ನ ನಾವು ಕಂಪ್ಲೀಟ್ ಆಗೋ ಥರ ನೋಡ್ಕೋಬೇಕು. ಯಾವುದಾದ್ರೂ ಟಫ್ ಸಬ್ಜೆಕ್ಟ್ ಇದ್ದರೆ ನೀವು ರಿವಿಷನಲ್ಲಿ ಮತ್ತು ಶಾರ್ಟ್ ನೋಟ್ಸಲ್ಲಿ ನೋಡ್ಕೊಳ್ಳೋ ಟೈಮಲ್ಲಿ ಮಾಡ್ಕೋಬೇಕು. ಅಥವಾ ಇನ್ನೊಂದು ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಟೈಮ್ ತೊಗೊಂಡು, ಆ 5 ಅವರ್ಸ್ ಬಿಟ್ಟು ಇನ್ನೊಂದು ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಟೈಮ್ ತೊಗೊಂಡು ಅದ್ರ ಮೇಲೆ ಸ್ಪೆಂಡ್ ಮಾಡಿ. ಬೆಸ್ಟ್ ಫಾರ್ಮುಲಾ ಅಂದರೆ ಸಿಲೆಬಸ್ ಕಂಪ್ಲೀಷನ್ ಪ್ಲಸ್ ಮಲ್ಟಿಪಲ್ ರಿವಿಷನ್ಸ್. ಅಂದರೆ ಸಿಲೆಬಸ್ ಕಂಪ್ಲೀಟ್ ಮಾಡಿಬಿಟ್ಟು ಮಲ್ಟಿಪಲ್ ರಿವಿಷನ್ಸ್ ಮಾಡೋದ್ರಿಂದ ನಮಗೆ ಸಬ್ಜೆಕ್ಟು ಈಸಿಯಾಗಿ ಮೈಂಡಲ್ಲಿ ಉಳಿಯುತ್ತೆ. ಅದರಿಂದ ನಾವು ಹೈಯೆಸ್ಟ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಒಂದೇ ಟಫ್ ಟಾಪಿಕ್ ಮೇಲೆ ಟೈಮ್ ಸ್ಪೆಂಡ್ ಮಾಡಿ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಇದೇ ಥರ ನೀವು 6 ಸಬ್ಜೆಕ್ಟ್ನ 7 ಡೇಸ್ಗೆ ಡಿವೈಡ್ ಮಾಡಿದರೆ ಟೋಟಲ್ 42 ಡೇಸ್ ಆಗುತ್ತೆ ವಿದ್ಯಾರ್ಥಿಗಳೇ. 1 ಬಫರ್ ಡೇ ಸೇರಿಸ್ಕೊಂಡ್ರೆ 48 ಡೇಸಲ್ಲಿ ಓವರ್ ಆಲ್ ಸಿಲೆಬಸ್ ಕಂಪ್ಲೀಟ್ ಆಗೋಗ್ಬಿಡುತ್ತೆ. 42 + 6 48 ಡೇಸಲ್ಲಿ ಓವರ್ ಆಲ್ ಸಿಲೆಬಸ್ ಕಂಪ್ಲೀಟ್ ಆಗೋಗುತ್ತೆ. ಸೊ 22 ಡೇಸ್ ನಮಗೆ ಉಳಿಯುತ್ತೆ ಇನ್ನು ನಿಮ್ಮ ಕೈಯಲ್ಲಿ. ಆ 22 ಡೇಸಲ್ಲಿ ಆಲ್ ಸಬ್ಜೆಕ್ಟ್ಸ್ನ ಅಂದರೆ 6 ಸಬ್ಜೆಕ್ಟ್ಸ್ನ ನೀವು ಆಲ್ರೆಡಿ ಸಿಲೆಬಸ್ ಕಂಪ್ಲೀಟ್ ಮಾಡಿರ್ತೀರ. ಎಲ್ಲ ಸಬ್ಜೆಕ್ಟ್ಗೂ 2 ದಿನ ಟೈಮ್ ಕೊಟ್ಬಿಟ್ಟು ರಿವಿಷನ್ ಮಾಡಿ. ಅಗೇನ್ ರಿವಿಷನ್. ಓಕೆ, ನಾನು ಹೇಳಿದೆ ರಿವಿಷನ್ ವಿಲ್ ಗಿವ್ ಯು ಅ ಲಾಟ್ ಆಫ್ ಕಾನ್ಫಿಡೆನ್ಸ್ ಫಾರ್ ಯು. ರಿವಿಷನ್ನಿಂದ ನಮಗೇನಾಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ರಿವಿಷನ್ನಿಂದ ಸಬ್ಜೆಕ್ಟ್ ಮೈಂಡಲ್ಲಿ ಆಳವಾಗಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ. ಆ 12 ಡೇಸ್ ಕಂಪ್ಲೀಟ್ ಆದಮೇಲೆ ಮತ್ತೆ ಇನ್ನೂ 10 ಡೇಸ್ ನಿಮಗೆ ಬಾಕಿ ಇರುತ್ತೆ. ಆ 10 ಡೇಸ್ ವಿಚ್ ಎವರ್ ದ ಫಸ್ಟ್ ಸಬ್ಜೆಕ್ಟ್ ಆಫ್ ದ ಎಕ್ಸಾಮಿನೇಷನ್, ಯಾವ ಸಬ್ಜೆಕ್ಟು ಎಕ್ಸಾಮಿನೇಷನಲ್ಲಿ ಫಸ್ಟ್ ಸಬ್ಜೆಕ್ಟ್ ಇರುತ್ತೆ ಆ ಸಬ್ಜೆಕ್ಟ್ ಮೇಲೆ ಸ್ಪೆಂಡ್ ಮಾಡಿ ಮತ್ತು ಉಳಿದಿದ್ದ ಟೈಮಲ್ಲಿ ರಿವಿಷನ್ಗಳನ್ನು ಮಾಡ್ತಾ ಇರ್ರಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಸೊ 6 ಅವರ್ಸ್ ಇಂಟು ದಿಸ್ ಇಸ್ ಆಲ್ ಅಬೌಟ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್. ಬಟ್ ಎಕ್ಸಾಮಿನೇಷನ್ ಹಾಲ್ನಲ್ಲಿ ಫಾಲೋ ಮಾಡಬೇಕಾಗಿರುವಂತಹ ಒಂದು 2 ಇಂಪಾರ್ಟೆಂಟ್ ಟಿಪ್ಸ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಯಾವುದೇ ಕಾರಣಕ್ಕೂ ಎಕ್ಸಾಮಿನೇಷನಲ್ ಸೀಟ್ನಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ನಿಮಗೆ ಟೆನ್ಷನ್ ಆಗುತ್ತೆ, ಆ್ಯಂಗ್ಸೈಟಿ ಆಗುತ್ತೆ. ಅದನ್ನು ಫೀಲ್ ಆಗಕ್ಕೆ ಹೋಗಬೇಡಿ. ಆ್ಯಂಗ್ಸೈಟಿ ಟೆನ್ಷನ್ ಫೀಲ್ ಹೋಗಬೇಕು ಅಂತಂದರೆ ಒಂದು 30 ಸೆಕೆಂಡ್ಸ್ ಕಣ್ಣು ಮುಚ್ಕೊಂಡು ಲಾಂಗ್ ಬ್ರೆತ್ ತೊಗೊಳ್ಳಿ. ಅದಾದ ನಂತರ ಯಾರ ಜೊತೆನೂ ಡಿಸ್ಕಷನ್ ಮಾಡೋಕ್ಕೆ ಹೋಗ್ಬೇಡಿ, ಅನ್ನೆಸರಿ ಮಾತಾಡೋಕ್ಕೆ ಹೋಗಬೇಡಿ, ಸೈಲೆಂಟಾಗಿರಿ. ನಿಮ್ಮ ಕೈಗೆ ಕ್ವಶನ್ ಪೇಪರ್ ಬಂದಿದ ತಕ್ಷಣ ಅದನ್ನು ಒಂದ್ಸಲ ಪೂರ್ತಿಯಾಗಿ ಓದಿ. ಅದರಲ್ಲಿ ಯಾವುದು ಈಸಿ ಕ್ವಶನ್ಸ್ ಇರುತ್ತೆ ಅದನ್ನು ಮೊದಲು ನೀವು ಅಟೆಂಡ್ ಮಾಡೋದನ್ನು ಕಲೀರಿ. ಯಾವುದು ಟಫ್ ಕ್ವಶನ್ಸ್ ಇರುತ್ತೆ ಅದನ್ನು ಆಮೇಲೆ ಅಟೆಂಡ್ ಮಾಡಿ. ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಟಫ್ ಕ್ವಶನ್ಸ್ ಮೇಲೆ ಟೈಮ್ ವೇಸ್ಟ್ ಮಾಡೋದ್ರಿಂದ ಈಸಿ ಕ್ವಶನ್ಸ್ ಆನ್ಸರ್ ಮಾಡಿದೆ ನಿಮ್ಮ ಟೈಮ್ ಮುಗಿದೋಗುತ್ತೆ. ಅದನ್ನು ಅವಾಯ್ಡ್ ಮಾಡಿ. ಅದಾದ ನಂತರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ಬೇಕಾದಷ್ಟು ವಿಡಿಯೋಗಳನ್ನು ನನ್ನ ಚಾನಲ್ನಲ್ಲಿ ನಾನು ಪಬ್ಲಿಷ್ ಮಾಡ್ತಾ ಇರ್ತೀನಿ.
ವಿದ್ಯಾರ್ಥಿಗಳೇ, ಈ ಮಾಹಿತಿನ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕ್ಲಾಸ್ಮೇಟ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ, ಯಾರ್ಯಾರು 10th ಎಕ್ಸಾಮಿನೇಷನ್ನ ಎದುರಿಸ್ತಾ ಇದ್ದಾರೆ ಅವರಿಗೆಲ್ಲ ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಫಾರ್ ದ SSLC ಎಕ್ಸಾಮಿನೇಷನ್ಸ್. ಕ್ರ್ಯಾಕ್ ಇಟ್ ವೆಲ್. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ವಿದ್ಯಾರ್ಥಿಗಳೇ. ಬಾಯ್.